ಅವನ್ಗೆ ಫೋನ್ ಬರ್ತದೆ, ಫೋನ್ ಕೊಡ್ತಾರೆ, ಅವ್ನು ಮಾತಾಡಿಸ್ತಾರೆ. ಅಂದ್ರೆ ಜೈಲಲ್ಲಿ ಇಷ್ಟೆಲ್ಲ ನಡೀತೈತೆ ಅಂತ ಹೇಳಿದ್ರೆ ಜೈಲಿನ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಏನ್ ಮಾಡ್ತಾ ಇದಾರೆ? ಏನ್ ಕತ್ತೆ ಕಾಯ್ತಾ ಇದಾರ? ಏನ್ ಕತ್ತೆ ಕಾಯಕ ಸಂಬಳ ಕೊಡ್ತಾ ಇದ್ದೀರಾ ಅವ್ರನ್ನ? ಲಕ್ಷ ಸಂಬಳ ಕೊಡ್ತೀರಿ. ಆ ಮ್ಯಾನ್ಯುಯಲ್ ಅಲ್ಲಿ ಕ್ಲೀನ್ ಆಗಿ ಇದೆ. ಪರಮೇಶ್ವರ್ ಅವರು ಓದಿದಿರೋ ಹಂಗೋ ಗೊತ್ತಿಲ್ಲ, ಆ ಮ್ಯಾನ್ಯುಯಲ್ ಅಲ್ಲಿ ಕ್ಲೀನ್ ಆಗಿ ಬರ್ದಿದ್ದಾರೆ ಯಾವ್ಯಾವ ಅಧಿಕಾರಿ ಹೇಗೆ ಇನ್ಸ್ಪೆಕ್ಷನ್ ಮಾಡ್ಬೇಕು ಅಂತ ಹೇಳಿ ಬರ್ದಿದ್ದಾರೆ. ಇದ್ರ ಒಬ್ಬ ಭಯೋತ್ಪಾದನೆ ಕೈಯಲ್ಲಿ ದೇಶದ ಜನಗಳನ್ನ ಕೊಲ್ಲುವಂತದಕ್ಕೆ ಟ್ರೈನ್ ಆಗಿರುವಂತ ವ್ಯಕ್ತಿ ಅವನು. ದೇಶಕ್ಕೆ ಅಭದ್ರತೆಯನ್ನ ತರ್ತಕ್ಕಂತ ಒಬ್ಬ ಹೀನ ಕಾರ್ಯ ಮಾಡ್ತಕ್ಕಂತ ವ್ಯಕ್ತಿ ಅವನು. ಅವನ್ ಕೈಗೆ ಮೊಬೈಲ್ ಹೆಂಗ್ ಹೋಗ್ತೈತೆ? ನಾನು ಕೇಳಿದೆ ಹೆಂಗ್ ಹೋಗ್ಬೋದು ಅಂತ. ಅವ್ರು ಹೇಳಿದ್ರು ತರಕಾರಿ ತಗೊಂಡ್ ಹೋಗ್ತಾರಲ್ಲ ಸರ್, ಅದರಲ್ಲಿ ಸೇರಿಸ್ಬಿಡ್ತಾರೆ, ತರಕಾರಿ ತಗೊಂಡ್ ಹೋಗೋದ್ರಲ್ಲಿ ಸೇರಿಸ್ತಾರೆ, ರೇಷನ್ ಅಲ್ಲಿ ಸೇರಿಸ್ತಾರೆ, ಈ ತರ ಎಲ್ಲ ಹೇಳಿದ್ರು ಅವರು. ಈಗ ಅವರೊಂದು ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇವೆಲ್ಲ ತರಬೇಕಾದ್ರೆ ನೀವು ಆಚೆ ಅವ್ನ ಗೇಟ್ ಬಂದಾಗ ಅವ್ನ್ ಕಾಸು ಕೊಡ್ಬೇಕು, ಮೇನ್ ಗೇಟ್ ಅಲ್ಲಿ ಇರೋನ್ ಕಾಸು ಕೊಡ್ಬೇಕು, ಆ ಸ್ಕ್ಯಾನಿಂಗ್ ಮಾಡ್ತಾನಲ್ಲ ಆ ಸ್ಕ್ಯಾನಿಂಗ್ ಮಾಡೋನ್ ಕಾಸು ಕೊಡ್ಬೇಕು, ವಾರ್ಡನ್ ಅಂತ ಒಬ್ಬ ಇರ್ತಾನೆ, ಅವನು ಇದನ್ನೆಲ್ಲ ತಂದು ಒಳಗಡೆ ತಲುಪಿಸೋನು ಅವನು. ಅವನಿಗೆ 3 ಕಡೆ ಕೊಡ್ಬೇಕು ಎಣ್ಣೆ ಪಾರ್ಟಿ ಮಾಡ್ಬೇಕು ಅಂದ್ರೆ. ಇವಾಗ ಏನ್ ಮಾಡ್ಬಿಟ್ಟವ್ರೆ, ಎಣ್ಣೆನ ಅಲ್ಲೇ ತಯಾರು ಮಾಡ್ತಾರೆ. ಎಣ್ಣೆನ ಅಲ್ಲೇ ಅಬ್ಕಾರಿ ಇಲಾಖೆನ ನಮ್ಮ ಮಂತ್ರಿ ಹೊರಟೌಟ್ರು. ಇಲ್ಲ ಅಲ್ಲಿ ಹೆಂಗ ಅಬ್ಕಾರಿ ಇಲಾಖೆ ಲೈಸೆನ್ಸ್ ಹೆಂಗ್ ಕೊಟ್ರು ಇವರು? ನಮ್ಮ ಮಂತ್ರಿಗಳು ಎಣ್ಣೆ ತಯಾರು ಮಾಡಕ್ಕೆ ಅಲ್ಲೇ ತಯಾರು ಮಾಡ್ತಾರೆ, ಅಲ್ಲೇ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡೋದು ಹೆಂಗ್ ಮಾಡ್ಬೇಕು ಅನ್ನೋದು ಕಲ್ತು ಬಿಟ್ಟಿದ್ದಾರೆ ಅವರು. ಇವ್ರಿಗೆ ಆ ಪ್ರಿಪೇರ್ ಮಾಡುವಂತ ಸಿಸ್ಟಮ್ಗೆ ವ್ಯವಸ್ಥೆ ಹೆಂಗ್ ಮಾಡ್ಕೊಟ್ರು, ಸ್ಪಿರಿಟ್ ಹೆಂಗ್ ಹೋಗ್ತೈತೆ. ಇದು ಎಣ್ಣೆ ಪಾರ್ಟಿ ಮಾಡುವಂತ ಜೈಲುಗಳಾಗಬಿಟ್ರೆ ಜನಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದೀರಾ ನೀವು? ಮೊದ್ಲೆಲ್ಲ ಹೇಳ್ತಾ ಇದ್ದು ಜೈಲುಗಳಲ್ಲಿ ಊಟ ನಮ್ದು ಅಂತ ಹೇಳ್ತಾ ಇದ್ರು. ಈಗ 2 ಹೇಳಕ್ಕೆ ಎಣ್ಣೆನೂ ನಮ್ದೇ ಊಟನೂ ನಮ್ದೇ ಅಂತ ಹೇಳ್ತಾವ್ರು ಜೈಲುಗಳಲ್ಲಿ. ಸೇಫ್ಟಿಯಾಗಿ ಇರಬೇಕು ಅಂದ್ರೆ ಇವತ್ತು ಜೈಲುಗಳಿಗೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧ್ಯಕ್ಷರೇ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.